ನೀವು ಸೀಕ್ರೆಟ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಇದು ನಿಮ್ ವೈಯಕ್ತಿಕ ವಿಚಾರ ಅಲ್ಲ, ದೇಶದ ಭದ್ರತೆಗೆ ಸಂಬಂಧಪಟ್ಟಿರೋ ವಿಚಾರ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತುಂಬಾ ತೊಂದರೆ ಆಗುತ್ತೆ. ಇಷ್ಟ್ರ ಮೇಲೂ ಪಲ್ಲವಿಯವರೇ ನೀವು ಹಠ ಹಿಡಿದ್ರೆ ಹೈಯರ್ ಅಥಾರಿಟಿಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಮಾಡಿ ಕಂಪ್ಲೇಂಟ್ ಮಾಡ್ಕೊಳ್ಳಿ. ಯಾರ ಹತ್ರ ಕಂಪ್ಲೇಂಟ್ ಮಾಡ್ಕೋತಿರೋ ನೀವು ಮಾಡ್ಕೊಳ್ಳಿ. ನನಗೇನು ಭಯ ಇಲ್ಲ. ನನ್ ಕೆಲ್ಸ ನಾನ್ ಮಾಡ್ತೀನಿ. ನಿಮ್ ಬೆದರಿಕೆಗೆಲ್ಲ ನಾನ್ ಬಗ್ಗೊಳಲ್ಲ. ನನಗೇನ್ ಬೇಕೋ ನಾನು ಅದನ್ನೇ ಮಾಡ್ತೀನಿ. ಓ ಚಿನ್ಕುರುಳಿ ಬಂದ್ಯಾ? ಕೈಯಲ್ಲಿ ಏನಿದು? ಏನೋ ಪ್ರೈಸ್ ತಗೊಂಡ್ ಬಂದ್ಬಿಟ್ಟಿದ್ಯಾ? ಅಜ್ಜಿ ಇವತ್ತು ಸ್ಕೂಲಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು. ಅದ್ರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು ಗೊತ್ತಾ? ಅಬ್ಬಬ್ಬಬ್ಬಾ, ನನ್ ಮೊಮ್ಮಗಳಿದಾಳಲ್ಲ, ಅವಳು ಎಲ್ಲಾದ್ರಲ್ಲೂ ನಂಬರ್ 1. ಅಜ್ಜಿ ಅಮ್ಮ ಎಲ್ಲಿ? ಅಮ್ಮ ಇನ್ನೂ ಆಫೀಸಿಂದ ಬಂದಿಲ್ಲ ಪುಟ್ಟ. ಅಯ್ಯೋ, ಅಮ್ಮಂಗೆ ಇದನ್ನ ತೋರಿಸಿ ಖುಷಿ ಪಡಿಸೋಣ ಅಂದ್ಕೊಂಡೆ. ಇನ್ನೇನ್ ಬರ್ತಾಳಲ್ವಾ, ತಲೆ ಕೆಡಿಸ್ಕೋಬೇಡ. ಅಜ್ಜಿ ನಾನು ಸ್ಕೂಲಲ್ಲಿ ಯಾವ ಹಾಡು ಹೇಳ್ದೆ ಗೊತ್ತಾ? ಯಾವ ಹಾಡು ಹೇಳ್ದೆ? ಅಪ್ಪ ಐ ಲವ್ ಯು ಸಾಂಗ್ ಹಾಡು ಹೇಳ್ದೆ. ಅಪ್ಪ ಅಂದ್ರೆ ನಿಂಗೆ ಅಷ್ಟೊಂದು ಇಷ್ಟನಾ ಪುಟ್ಟ? ಅಯ್ಯೋ, ನನಗಪ್ಪ ಪ್ರಾಣ. ನನಗಪ್ಪ ಬೇಕೇ ಬೇಕಜ್ಜಿ. ಬಾ ಕುತ್ಕೋ. ನಾವು ಅದೇ ಪ್ರಯತ್ನದಲ್ಲಿದ್ದೀವಿ ಪುಟ್ಟ. ಯಾವ ಪ್ರಯತ್ನ? ಅದೇ ನಿನ್ಗೆ ಹೊಸ ಅಪ್ಪನ್ನ ಕರ್ಕೊಂಡ್ ಬರೋ ಪ್ರಯತ್ನ. ನಿಜವಾಗ್ಲೂ? ನಿಜವಾಗ್ಲೂ ನನಗೆ ಯಾರು ಬೇಕು ಅಂತ ಗೊತ್ತು ತಾನೆ? ಹಾ ಗೊತ್ತು. ನಿನ್ಗೆ ಯಾರ್ ನೀನ್ ಅಪ್ಪ ಆಗ್ಬೇಕು ಅಂತ ಆಸೆ ಪಡ್ತಿದ್ಯೋ ಅವ್ರನ್ನೇ ನಿಂಗೆ ಅಪ್ಪ ಆಗಿ ಕರ್ಕೊಂಡ್ ಬರ್ತೀವಿ. ಪ್ರಾಮಿಸ್? ಪ್ರಾಮಿಸ್. ಅಮ್ಮಂಗೆ ಹೇಳಿ ಹೇಳಿ ಸಾಕಾಯ್ತು. ಅಪ್ಪನ ಹೆಸರು ಹೇಳಿದ್ರೆ ಹೇಳ್ತಾಳೆ. ಅವಳು ಹಾಗೆ ಮಾಡ್ತಾಳೆ ಅಂತಾನೆ ಇವತ್ತು ಸುಲೋಚನಾ ಅಜ್ಜಿನ ಕರ್ಸಿ ಅವ್ರ ಜೊತೆ ಮಾತಾಡಿದ್ದು. ಸುಲೋಚನಾ ಅಜ್ಜಿನ ಯಾಕೆ? ಯಾಕಂದ್ರೆ ನಿಮ್ಮ ಅಪ್ಪ ಇರೋದು ಅವ್ರ ಜೊತೆಲೆ ಅಲ್ವಾ? ಹೌದಲ್ವಾ, ಮ್ಯಾಜಿಕ್ ಮಾಸ್ಟರ್ ಇರೋದು ಅವ್ರ ಮನೆಯಲ್ಲೇ. ಅಜ್ಜಿ ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ನನಗೆ ಮೊದಲು ಫಸ್ಟ್ ಪ್ರೈಸ್ ಬಂದಿರ್ಲಿಲ್ಲ. ಹೌದಾ? ಲಾಸ್ಟ್ ಪ್ರೈಸ್ ಬಂದಿತ್ತು. ಮತ್ತೆ ಆಮೇಲೆ ನಮ್ಮ ಮ್ಯಾಜಿಕ್ ಮಾಸ್ಟರ್ ಇದಾರಲ್ಲ, ಆಮೇಲೆ ಅವ್ರು ಹೋಗಿ ನಮ್ಮ ಹುಡುಗಿಗೆ ಲಾಸ್ಟ್ ಪ್ರೈಸ್ ಕೊಡ್ತೀರಾ ಅಂತ ಹೇಳಿ ಎಲ್ಲಾರ ಹತ್ರ ಜಗಳ ಮಾಡಿದ್ರು. ಓಹೋ. ಆಮೇಲೆ ಮತ್ತೆ ನನಗೆ ಅವರು ಫಸ್ಟ್ ಪ್ರೈಸ್ ಕೊಟ್ರು. ನೋಡಿದ್ರ ನಮ್ಮ ಮ್ಯಾಜಿಕ್ ಮಾಸ್ಟರ್ ಎಷ್ಟು ಒಳ್ಳೆಯವರು. ಅಯ್ಯೋ ಪುಟ್ಟ, ನೀನ್ ನೋಡಿದ್ರೆ ಒಳ್ಳೆಯವರು ಅಂತೀಯಾ? ನಿಮ್ಮಮ್ಮ ನೋಡಿದ್ರೆ ಮ್ಯಾಜಿಕ್ ಮಾಸ್ಟರ್ ಹೆಸರು ಹೇಳಿದ್ರೇನೆ ಕೋಪ ಮಾಡ್ಕೊಳ್ತಾಳೆ. ಯಾಕಂದ್ರೆ ಅಮ್ಮಂಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿಲ್ವಲ್ಲ, ಅದಕ್ಕೆ ಒಂದಿನ ಡೈರೆಕ್ಟ್ ಆಗಿ ಮೀಟ್ ಮಾಡಿಸ್ತೀನಿ. ಅವಾಗ ಅವ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಈಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಈಗ ನಿನ್ಗೆ ಹೊಸ ಅಪ್ಪ ಬರೋದ್ರ ಬಗ್ಗೆ ಯೋಚನೆ ಮಾಡು, ಸರಿನಾ? ಬಂದೇ ಇರು. ಸುಲೋಚನಾ ಅಜ್ಜಿ ಮಾತಾಡ್ತಾರೆ ಅಂದ್ರೆ ಮ್ಯಾಜಿಕ್ ಮಾಸ್ಟರ್ ನಮ್ಮ ಅಮ್ಮನ ಮದ್ವೆ ಆಗೋದಕ್ಕೆ ಒಪ್ಕೋತಾರೆ. ಆದಷ್ಟು ಬೇಗ ನಮ್ಮ ಮ್ಯಾಜಿಕ್ ಮಾಸ್ಟರ್ಗೂ ನಮ್ಮ ಅಮ್ಮಂಗೂ ಮದ್ವೆ ಮಾಡಿಸ್ಬೇಕು. ನನಗೆ ಹೊಸ ಅಪ್ಪ ಬರ್ತಾರೆ. ಸರ್, ಈ ಕೇಸ್ಗೆ ನನ್ನ ಏನಕ್ಕೆ ಹೇಳಿ ನೇಮಿಸಿರೋದು ನೀವು? ಈ ಕೇಸಿನ ಆಗು ಹೋಗುಗಳನ್ನ ಖುದ್ದಾಗಿ ನಾನೇ ನೋಡ್ಕೋಬೇಕು ಅಂತ ತಾನೆ? ಹೌದು. ಮತ್ತೆ ಇವರು ನನಗೆ ಗೊತ್ತಿಲ್ಲದಂಗೆ ಇನ್ವೆಸ್ಟಿಗೇಷನ್ ಎಲ್ಲ ಶುರು ಮಾಡಿದ್ದಾರೆ ಸರ್. ಹೌದೇನಮ್ಮ? ಹಾಗೆಲ್ಲ ಏನೂ ಇಲ್ಲ ಸರ್. ಅದು ಸುಳ್ಳು ಹೇಳ್ಬೇಡಿ ನೀವು. ಅಷ್ಟೇ ಅಲ್ಲ ಸರ್, ಪೊಲೀಸ್ ಆಫೀಸರ್ಸ್ನ ಕರೆಸಿ ಸ್ಪೆಷಲ್ ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಕ್ರಿಮಿನಲ್ ಕೇಸಲ್ಲಿ ಒಳಗೆ ಹೋಗಿರೋ ಕ್ರಿಮಿನಲ್ಸ್ನೆಲ್ಲ ಲೊಕೇಶನ್ ಸಮೇತ ಟ್ರ್ಯಾಕ್ ಮಾಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡೋಕ್ಕೂ ಮುಂಚೆ ನನಗೆ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಲ್ವಾ ಸರ್? ಹೀಗೆ ಹೇಳ್ದೆ ಕೇಳ್ದೆ ಡಿಸಿಷನ್ ತಗೊಂಡ್ರೆ ಹೇಗೆ ಸರ್? ನಿಜಾನೇನಮ್ಮ ವಿಕ್ರಾಂತ್ ಹೇಳ್ತಿರೋದು?
ಹೌದು ಸರ್. ನನಗೆ ಗೊತ್ತಿಲ್ಲದಂಗೆ ಏನೇನೋ ಪ್ಲಾನ್ಗಳನ್ನ ಮಾಡ್ತಿದ್ದಾರೆ ಸರ್. ಸರ್, ನಾನು ಏನ್ ಪ್ಲಾನ್ ಮಾಡಿದ್ರೆ ಇವ್ರಿಗೇನು? ನನಗೇನಾ? ನಾನು ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಪ್ಲಾನ್ ಕೇಳ್ತಾ ಇದ್ದೀನಿ. ದೇಶದ ರಕ್ಷಣೆಗೆ ಸಂಬಂಧಪಟ್ಟಿರೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ಇಷ್ಟು ದೊಡ್ಡ ನಿರ್ಧಾರಗಳನ್ನ ನೀವು ಒಬ್ಬರೇ ಹೇಗೆ ತಗೋತೀರಾ? ಸರ್, ಇಂಥದ್ದನ್ನೆಲ್ಲ ಗುಟ್ಟಾಗೆ ಮಾಡ್ಬೇಕು, ಇಲ್ಲಾಂದ್ರೆ ಇನ್ಫಾರ್ಮೇಶನ್ ಲೀಕ್ ಆಗುತ್ತೆ. ಯಾರು, ನಾನು ಲೀಕ್ ಮಾಡ್ತೀನಾ? ನೀವ್ ಲೀಕ್ ಮಾಡ್ತಿದ್ದೀರಾ ಅಂತ ನಾನು ಹೇಳಿದ್ನ ವಿಕ್ರಾಂತ್ ಅವರೇ. ನೀವು ಹೇಳಿದ ಹಾಗೆ ಇತ್ತು. ಯಾಕಿಬ್ರು ಕಿತ್ತಾಡ್ತಾ ಇದ್ದೀರಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಸರ್, ಇವ್ರಿಗೆ ಈಗಲೇ ಹೇಳ್ಬಿಡಿ. ಇವ್ರೇನೇ ಪ್ಲಾನ್ ಮಾಡೋಂಗಿದ್ರು ನನಗೆ ಇನ್ಫಾರ್ಮ್ ಮಾಡೇ ಮಾಡಬೇಕು. ಸರ್, ಇವ್ರಿಗೆ ಯಾಕೆ ಇನ್ಫಾರ್ಮ್ ಮಾಡ್ಬೇಕು ನಾನು? ಯಾಕೆಂದ್ರೆ ಏನಾದ್ರೂ ನಿಮ್ ಕಡೆಯಿಂದ ಎಡವಟ್ ಆದ್ರೆ ಹೈಯರ್ ಅಥಾರಿಟಿಗೆ ನಾನು ಆನ್ಸರಬಲ್. ಸರ್, ಎಡವಟ್ಟಾಗೋದು ಹಾಗಿರ್ಲಿ, ನಾನು ಎಷ್ಟೇ ಒಳ್ಳೆ ಪ್ಲಾನ್ ತಗೊಂಡ್ ಬಂದ್ರೂ ಇವ್ರು ಅದನ್ನ ಅಪ್ರೂವ್ ಮಾಡಲ್ಲ. ಹೋದ್ಸಲ ಕಡೆ ಪಕ್ಷ ನಾನು ತಗೊಂಡ್ ಬಂದಿರೋ ಪ್ಲಾನ್ನ ಕೇಳ್ಕೊಂಡ್ರ ಅಂತಾದ್ರೂ ಕೇಳಿ ಸರ್. ಮಾತೆತ್ತಿದ್ರೆ ಕೇಸಿಂದ ಆಚೆ ಹೋಗು ಅಂತಾರೆ. ಇವ್ರಿಗೇನ್ ಸರ್ ಹೊಟ್ಟೆ ಉರಿ? ಸರ್, ಕಾರಣ ಇಲ್ಲದೆ ನಾನು ಇಷ್ಟೆಲ್ಲ ಮಾತಾಡೋದಿಲ್ಲ ಸರ್. ಇವ್ರಿಗೆ ಬೇಸಿಕಲಿ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಅರಿವು ಕೂಡ ಇಲ್ಲ. ಇವ್ರ ಮನೆ ಮುಂದೆ ಸರ್, ಒಬ್ಬ DC ಮನೆ ಮುಂದೆ ಒಬ್ಬ ಡೆಲಿವರಿ ಬಾಯ್ ಶೂಟ್ಔಟ್ ಆಗುತ್ತೆ ಅಂದ್ರೆ ಏನರ್ಥ? ಅಷ್ಟು ಸಾಲದು ಅಂತ ಮೊನ್ನೆ ಇವ್ರ ಮೇಲೆ ಆಕ್ಸಿಡೆಂಟ್ ಮಾಡ್ಸಕ್ ಟ್ರೈ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಲ್ತೂರಾಟ ಆಯ್ತಲ್ಲ ಸರ್. ನಾನು ಅಲ್ಲಿ ಹೋಗಿಲ್ಲ ಅಂದಿದ್ರೆ ಇವ್ರ ಗತಿ ಏನಾಗ್ತಿತ್ತು? ಅದರ ಬಗ್ಗೆ ಯೋಚನೆ ಮಾಡಿದಾರಾ? ಅವತ್ತು ಅಷ್ಟೇ ಸರ್, ನನಗೊಂದು ಮಾತು ಹೇಳ್ದೆ ಆ ಭೀಮಾಂಬಿಕಾನ ಪೊಲೀಸ್ ಸ್ಟೇಷನ್ಗೆ ಇನ್ವೆಸ್ಟಿಗೇಷನ್ ಕರೆಸಿದ್ದಾರೆ. ಅದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು. ಸರ್, ತಪ್ಪು ಮಾಡಿದವ್ರನ್ನ ವಿಚಾರಣೆಗೆ ಅಂತ ಕರ್ಸೋ ತಪ್ಪಾ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕರ್ಸ್ಕೊಳ್ಳೋಕ್ಕೂ ಮುಂಚೆ ಸೆಕ್ಯೂರಿಟಿ ಮೆಜರ್ಮೆಂಟ್ಸ್ನ ಚೆಕ್ ಮಾಡಬೇಕು ಸರ್. ನೀವು ಕರ್ಸಿದ್ ಯಾರೋ ಸಾಧಾರಣ ರೌಡಿನಲ್ಲ, ಭೀಮಾಂಬಿಕಾನ. ಕರೆಕ್ಟಾಗಿ ಸೆಕ್ಯೂರಿಟಿ ಮೆಜರ್ಮೆಂಟ್ಸ್ನ ತಗೊಳ್ದೆ ಕೇಸ್ ಕೈ ಹಾಕಿದ್ರೆ ತೊಂದರೆ ಆಗುತ್ತಲ್ವಾ ಸರ್? ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಇವ್ರು ಒಳ್ಳೇದಕ್ಕೆ ಹೇಳಿದ್ರೆ ನಾನು ಇವ್ರನ್ನ ತುಳಿಯಕ್ ನೋಡ್ತಿದ್ದೀನಿ ಅಂತ ಹೇಳ್ತಾರೆ ಸರ್. ಸರ್, ಇವ್ರ ಪ್ರಕಾರ ಗಂಡಸರು ಯಾರು ಸರಿ ಇಲ್ವಂತೆ. ಒಂಥರ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಸರ್. ತಪ್ಪೆಲ್ಲ ಇವ್ರು ಮಾಡೋದು, ಆಮೇಲೆ ಇಡೀ ಗಂಡ ಜಾತಿಗೆ ಬೈಯೋದು. ಹೀಗೆಲ್ಲ ಮಾಡಿದ್ರೆ ಕೋಪ ಬರಲ್ವಾ ಸರ್? ಸರ್, ಸಾರಿ, ನಾನೇನೋ ಸ್ವಲ್ಪ ಪರ್ಸನಲ್ ಟೆನ್ಷನ್ ಅಲ್ಲಿದ್ದೆ. ಪರ್ಸನಲ್ ಪ್ರಾಬ್ಲಮ್ಸ್ ಇದ್ರೆ ರಾಜಾ ತಗೊಂಡ್ ಮನೇಲಿರ್ಬೇಕು. ಸಿಕ್ದವ್ರ ಮೇಲೆಲ್ಲ ರೇಗಾಡೋದಲ್ಲ. ಸರಿ, ಕಿತ್ತಾಡಿದ್ ಸಾಕು. ಇಬ್ರು ಹೋಗಿ ಒಟ್ಟಿಗೆ ಕೆಲಸ ಮಾಡಿ. ಒಟ್ಟಿಗೆ ಎಲ್ಲ ಆಗಲ್ಲ ಸರ್. ಇದು ನನ್ನ ಸ್ಟ್ರಿಕ್ಟ್ ವಾರ್ನಿಂಗ್. ಇಬ್ಬರು ಟೀಮ್ ಆಗಿ ಕೆಲಸ ಮಾಡಂಗಿದ್ರೆ ಮಾಡಿ, ಇಲ್ಲ ಅಂದ್ರೆ ಈ ಕೇಸ್ನ ಇಬ್ಬರಿಂದನೂ ಕಿತ್ಕೊಂಡು ಬೇರೆ ಕೊಡ್ಬೇಕಾಗತ್ತೆ ಅಷ್ಟೇ. ಸರ್, ನೋ ಮೋರ್ ಆರ್ಗ್ಯುಮೆಂಟ್. ಜಸ್ಟ್ ಗೋ ಅಂಡ್ ಡೂ ವರ್ಕ್ ಟುಗೆದರ್. ಇಲ್ಲ ಸರ್, ನಾನು ಪ್ಲಾನ್ನ ರೆಡಿ ಮಾಡಿ ನಿಮ್ಗೆ ತಂದ್ಕೊಡ್ತೀನಿ. ನಿಮಗೆ ಸರಿ ಅನ್ಸಿದ್ರೆ ಅದನ್ನ ಅಪ್ರೂವ್ ಮಾಡಿ, ಇಲ್ಲ ಅಂದ್ರೆ ವಿಕ್ರಾಂತ್ ಅವ್ರ ಹತ್ರನೇ ನೀವು ಪ್ಲಾನ್ ತಗೊಳ್ಳಿ. ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಲಿ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೀನಿ. ನನಗೆ ಯಾರ ಇನ್ವಾಲ್ವ್ಮೆಂಟು ಬೇಡ.